ಬಿಹಾರದಲ್ಲಿ ನಿಮೋ ಮ್ಯಾಜಿಕ್ ಆಗಿರುವಂತದ್ದು ಯಾವುದೇ ರಾಜ್ಯದ ಚುನಾವಣೆಯ ರಿಸಲ್ಟ್ ಇದೆಯಲ್ಲ ಅದು ಒಂದೊಂದು ರೀತಿಯಾದಂತ ಸಂದೇಶವನ್ನ ಒಂದೊಂದು ಪಕ್ಷಕ್ಕೂ ಒಂದೊಂದು ರಾಜ್ಯಕ್ಕೂ ಕೂಡ ಕೊಡ್ತಾ ಇರುತ್ತೆ. ಎಸ್ಪೆಷಲಿ ಈ ಬಾರಿಯ ಬಿಹಾರದ ಚುನಾವಣೆಯ ರಿಸಲ್ಟ್ ಇದೆಯಲ್ಲ ನಮ್ಮ ರಾಜ್ಯದ ಮೇಲೆ ಏನಪ್ಪ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ಗೆ ಒಂಥರ ಪರಿಣಾಮ, ಬಿಜೆಪಿಗೆ ಒಂಥರ ಪರಿಣಾಮ. ಬಿಕಾಸ್ ಇಲ್ಲಿ ಬಿಹಾರದಲ್ಲಿ ಗೆದ್ದಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ನಿರಾಸೆ ಆದ್ರೆ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಖುಷಿ ಆದಂತೆ ಕಾಣಿಸ್ತದೆ. ಬಿಕಾಸ್ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಜನ, ಅಂದ್ರೆ ಹೈಕಮಾಂಡ್. ಯಾಕೆಂದ್ರೆ ಹೆಂಗೋ ಸುಸ್ಥಿತಿಯಲ್ಲಿ ನಡೀತಾ ಇದೆ, ಹೆಂಗೋ ಇರುವಂತದ್ದು ಒಂದು ದೊಡ್ಡ ರಾಜ್ಯ, ಯಾಕಪ್ಪ ಸುಮ್ಮನೆ ಕೈ ಸುಟ್ಕೊಬೇಕು ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಸೊ ಹೀಗಾಗಿನೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಆಗಬಹುದಾಗಿದ್ದಂಥ ಕ್ರಾಂತಿಗೆ ಏನಾದರೂ ಬ್ರೇಕ್ ಬೀಳುತ್ತಾ ಅಂತ ಪ್ರಶ್ನೆ. ರಾಜ್ಯ ರಾಜಕೀಯದ ಮೇಲೆ ಬಿಹಾರ ರಿಸಲ್ಟ್ ಎಫೆಕ್ಟ್ ಏನು? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರ ಆಗುತ್ತಾ ಈ ಒಂದು ರಿಸಲ್ಟ್ ಇಂದಾಗಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಅನುಮಾನ ಅಂತಾನೆ ಹೇಳಲಾಗುತ್ತೆ. ಯಾಕೆ ಅನುಮಾನ ಅಂತ ಹೇಳ್ತಾ ಇದ್ನಲ್ಲ, ಸುಮ್ಮನೆ ಯಾಕೆ ರಿಸ್ಕು, ಸುಮ್ಮನೆ ಯಾಕೆ ಕೈ ಸುಟ್ಕೊಬೇಕು? ಅಕಸ್ಮಾತ್ ಇಲ್ಲಿ ಏನೋ ಸಿದ್ದರಾಮಯ್ಯನವ್ರು ತೆಗೆದಂಥ ಹಿನ್ನೆಲೆಯಲ್ಲಿ ಅವ್ರ ಬೆಂಬಲಿಗರು ಮುನ್ನಿಸ್ಕೊಳ್ಳೋದು, ಕಾಂಗ್ರೆಸ್ ವಿರುದ್ಧ ಹೋಗ್ಬಿಡೋದು, ಸಿದ್ದರಾಮಯ್ಯನವ್ರು ಮುನ್ಸ್ಕೊಂಡ್ಬಿಡೋದು, ನೆಕ್ಸ್ಟ್ ಮತ್ತೆ ಅಧಿಕಾರಕ್ಕೆ ಬರುವಂಥದ್ದನ್ನ ಕನಸನ್ನ ಕಾಣಬೇಕಾಗತ್ತಷ್ಟೇ, ಅದು ನನ್ಸಾಗೋದಿಲ್ಲ ಅನ್ನುವಂಥ ರೀತಿಯಾದಂಥ ಒಂದು ಚರ್ಚೆಗಳು ಆರಂಭ ಆಗ್ಬಿಟ್ರೆ ಕಾಂಗ್ರೆಸ್ಗೆ ಇಕ್ಕಟ್ಟು. ಅದು ಹಂಗೋ ಹಿಂಗೋ ಕರ್ನಾಟಕದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಒಂದು 4-5 ರಾಜ್ಯಗಳ ಚುನಾವಣೆ ಮಾಡ್ತಿರ್ಬೋದು, ಸೋತ್ರು ಕೂಡ. ಇಲ್ಲೇ ಏನಾದರೂ ಅಧಿಕಾರವನ್ನು ಕಳ್ಕೊಂಡ್ಬಿಟ್ರೆ ಅದೊಂದು ಬಿಗ್ ಲಾಸ್ ಕಾಂಗ್ರೆಸ್ ಪ್ರಕಾರ ನೋಡೋದಾದ್ರೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಯಲ್ಲಿ ಸಾರಥ್ಯ ಬದಲಾವಣೆ ಆಗತ್ತಾ? ಫಲಿತಾಂಶದಿಂದ ಬಿಜೆಪಿಗೆ ಬೂಸ್ಟ್ ಏನಾದರೂ ಬಂತಾ? ನಾವು ಹೆಂಗ್ ಬೇಕಾದ್ರೂ ಬದಲಾವಣೆ ಮಾಡಿಬಿಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡುವಂಥದ್ರ ಬಗ್ಗೆ ಕೈ ಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಇದಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಕಾಂಗ್ರೆಸ್ ಬಗ್ಗೆ ಮತ್ತು ಬಿಜೆಪಿಯ ಬಗ್ಗೆ, ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬಿಜೆಪಿ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಫಸ್ಟ್ ಕಾಂಗ್ರೆಸ್ ಬಗ್ಗೆ ನೋಡೋಣ. ತಿಮ್ಮೇಗೌಡ್ರೆ, ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದು, ಈ ಒಂದು ಚುನಾವಣೆಯ ರಿಸಲ್ಟ್ನ ಪರಿಣಾಮ ನಮ್ಮ ರಾಜ್ಯದಲ್ಲಿ ಏನು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರಿಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ನಡುಕ, ನೆಗೆಟಿವ್ ಆಗಿ ಕಾಣಿಸುವ ರೀತಿಯಲ್ಲಿ ಬಂದಂತೆ ಕಾಣಿಸ್ತಾ ಇದೆ ರಿಸಲ್ಟು. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಬಿಹಾರ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಕ್ರಾಂತಿ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೇಳುತ್ತೆ ಎನ್ನುವಂತ ಒಂದು ನಿಟ್ಟಲ್ಲಿ ವಿಪಕ್ಷಗಳು ಸೇರಿದಂತೆ ಸ್ವಪಕ್ಷೀಯ ವಿಪಕ್ಷೀಯ ನಾಯಕರುಗಳು ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಿಸಿದೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ. ಯಾಕಂತ ಹೇಳಿದ್ರೆ ಬಿಹಾರದಲ್ಲಿ ಇರ್ತಕ್ಕಂಥದ್ದು ನಿರ್ಣಾಯಕ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಹಿಂದುಳಿದ ವರ್ಗ. ಆ ಒಂದು ಹಿಂದುಳಿದ ವರ್ಗ ಈ ಬಾರಿ ನಿತೀಶ್ ಕುಮಾರ್ ನಾಯಕತ್ವವನ್ನು ಬೆಂಬಲಿಸಿರ್ತಕ್ಕಂಥದ್ದು, ಅದರಲ್ಲಿ ಎಸ್ಪೆಷಲಿ ಎನ್ಡಿಎ ಮಿತ್ರ ಪಕ್ಷಗಳನ್ನ ಬೆಂಬಲಿಸಿರುವಂತದ್ದು. ಸೊ ಹೀಗಾಗಿ ಬಿಹಾರದಲ್ಲಿ ಯಾವಾಗ ಹಿಂದುಳಿದ ವರ್ಗ ಎನ್ಡಿಎನ್ನ ಬೆಂಬಲಿಸ್ತೋ, ಇತ್ತ ರಾಜ್ಯದಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದೇ ಆಗಿದ್ದಲ್ಲಿ ಅಹಿಂದ ವರ್ಗದ ಮತಗಳು ವಿಭಜನೆ ಆಗುವಂತ ಒಂದು ಆತಂಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನುವಂತ ಒಂದು ಚರ್ಚೆಯೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಯಾವಾಗ ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿತ್ತು ಅಂದಿನಿಂದಲೇ ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಅದು ವಿಧಾನಸೌಧದ ಕಾರಿಡಾರ್ಗೆ ಹೋದ್ರು ಅದೇ ಚರ್ಚೆ, ಇತ್ತ ಕೆಪಿಸಿಸಿ ಕಚೇರಿಗೆ ಬಂದ್ರು ಅದೇ ಚರ್ಚೆ, ಯಾವ ಟೀ ಅಂಗಡಿಗೆ ಹೋದ್ರು ಕೂಡ ಅದೇ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ನವೆಂಬರ್ 21 ಅಥವಾ 24ನೇ ತಾರೀಕು ಅನ್ನುವಂತ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಇವತ್ತಿನ ಒಂದು ಚುನಾವಣಾ ಫಲಿತಾಂಶ ಏನಿದೆ ಅದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆಯಾಗಿ ಹೈಕಮಾಂಡ್ಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಶಾಕ್ ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಅಹಿಂದ ವರ್ಗದ ಮತಗಳೇ ನಿರ್ಣಾಯಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಹಿಂದ ನಾಯಕ ಅಂತ ಬಿಂಬಿತವಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಮುಂದೇನು ಅನ್ನುವಂತ ಒಂದು ಆತಂಕ. ಒಂದ್ ವೇಳೆ ಅಧಿಕಾರದಿಂದ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಏನು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿರ್ತಕ್ಕಂಥ ಮತ್ತೆ ಕಾಂಗ್ರೆಸ್ಗೆ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಅಂದ್ರೆ ಒಬಿಸಿ ಸಮುದಾಯವನ್ನ ಮೇಲಕ್ಕೆತ್ತುವಂಥದ್ದು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಅಹಿಂದ ಮತಗಳು ವಿಭಜನೆ ಆಗ್ತವೆ, ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದೆ. ಸೊ ಹೀಗಾಗಿ ಒಂದ್ ವೇಳೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದರೂ ತೀವ್ರ ಒತ್ತಡಗಳು ಬಂದಂತಹ ಸಂದರ್ಭದಲ್ಲಿ ಅಥವಾ ಮೇಲ್ವರ್ಗದ ಸಮುದಾಯ ಅಥವಾ ಡಿ.ಕೆ. ಶಿವಕುಮಾರ್ನ ಮನವೊಲಿಸುವಂತಹ ಒಂದು ಸಂದರ್ಭ ಎದುರಾದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯವನ್ನ ಮನವೊಲಿಸುವಂತಹ ಒಂದು ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಕೂಡ ಅಳೆದು ತೂಗಿ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತಿನ ಬಿಹಾರ ಚುನಾವಣಾ ಫಲಿತಾಂಶ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಹೊಸದೊಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು, ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಆಯ್ತಾ ಅನ್ನುವಂತ ಒಂದು ಚರ್ಚೆಯೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಒಂದ್ ವೇಳೆ ಏನಾದ್ರೂ
ತೀವ್ರ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದರೂ ತೀವ್ರ ಒತ್ತಡ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಮತ್ತೊಂದು ಕಡೆಗೆ ಅಳದು ತೂಗಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ನ ನಡೆ ಹೇಗಿರುತ್ತೆ ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಇನ್ನ ಬಿಜೆಪಿ ವಿಚಾರಕ್ಕೂ ಬರೋಣ. ಕೃಷ್ಣ, ಇಲ್ಲಿ ಯಾರು ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ ಆ ಕುರ್ಚಿ ಸೇಫು ಗಟ್ಟಿ ಆಯ್ತು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ. DK ಶಿವಕುಮಾರ್ ಅವರ ಕನಸು ಮತ್ತಷ್ಟು ದಿನಗಳ ಕಾಲ, ಮತ್ತಷ್ಟು ವರ್ಷಗಳ ಕಾಲ ಮುಂದೂಡಿಕೆ ಆಗುವಂತ ಸಾಧ್ಯತೆ ಕೂಡ ಇರಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದ್ರೆ ಬಿಜೆಪಿಲಿ ಇರುವಂತ ಕುರ್ಚಿ ಅಲುಗಾಡುವಂತ ಸಾಧ್ಯತೆ, ವಿಜೇಂದ್ರ ಅವರಿಗೆ ಕೋಕ್ ಕೊಟ್ಟರು ಕೊಡಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಬಿಜೆಪಿಯಲ್ಲಿ ಮತ್ತೊಮ್ಮೆ ಯಾವ ರೀತಿಯ ಮುನ್ನೆಲೆಗೆ ಬಂದಿದೆ, ಬಿಜೆಪಿಲಿ ಏನು ಡೆವಲಪ್ಮೆಂಟ್ಸ್ ಆಗ್ಬೋದು? ಪೃಥ್ವಿರಾಜ್, ಅಂತಿಮವಾಗಿ ರಾಜ್ಯ ಬಿಜೆಪಿಯಲ್ಲಿ ಅಂದ್ರೆ ದೇಶದ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಅನ್ನುವಂಥದ್ದೇ ಈಗ ಸಾಬೀತಾಗಿರುವಂತದ್ದು. ಬಿಹಾರ ಚುನಾವಣೆಯ ಫಲಿತಾಂಶ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಡೆದಿತ್ತು. ಆಗ ಯಡಿಯೂರಪ್ಪನವರು ಇಳಿಸಿದ್ರು. ಆ ಕಾರಣಕ್ಕೋಸ್ಕರವಾಗಿಯೇ ಅತ್ಯಂತ ಹೀನಾಯ ಸೋಲನ್ನ ಬಿಜೆಪಿ ಕಾಣಿತು. ಈಗ ಎಲ್ಲ ಒಂದ್ ಕಡೆ ಅದಾದ ಬದಲಾದ ಸನ್ನಿವೇಶದಲ್ಲಿ ಈಗ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಗೆಲ್ತಾ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಒಂದು ರೀತಿ ಪಕ್ಷವನ್ನ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದು ಸಂದೇಶ ಕೂಡ ರವಾನೆ ಆಗಿದೆ. ಈಗಾಗಲೇ ವಿಜೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿಜೇಂದ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ವಿರೋಧ ರಾಜ್ಯ ಬಿಜೆಪಿಯಲ್ಲಿ ಇದೆ. ಹೀಗಾಗಿ ಚುನಾವಣೆ ಈ ಒಂದು ಫಲಿತಾಂಶದಿಂದ, ಬಿಹಾರ ಚುನಾವಣೆಯ ಫಲಿತಾಂಶದಿಂದಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅವರ ನಾಯಕತ್ವ ಕೂಡ ಇಲ್ಲ ಒಂದ್ ಕಡೆ ಅದು ಬದಲಾವಣೆ ಆಗ್ಬೋದು ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಯಾರು ಕೂಡ ಅನಿವಾರ್ಯವಿಲ್ಲ. ಅಂತಿಮವಾಗಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮಾಡುವಂತ ಕಾರ್ಯತಂತ್ರಗಳೇ ಅಂತಿಮವಾಗಿ ರಾಜ್ಯ ಬಿಜೆಪಿಗೆ ಸಕ್ಸಸ್ ಆಗುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ಕೂಡ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅವ್ರನ್ನ ನೇಮಕ ಅವ್ರನ್ನ ಬದಲಾವಣೆ ಮಾಡಿ ಅಂತಿಮವಾಗಿ ಮತ್ತೊಬ್ಬರನ್ನು ಕೂಡ ನೇಮಕ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಚುನಾವಣೆ ಫಲಿತಾಂಶದಿಂದಾಗಿ ಗೊತ್ತಾಗಿರುವಂತದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬಣ ಬಡಿದಾಟ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈ ಒಂದು ಚುನಾವಣೆ ಬಿಹಾರ ಚುನಾವಣಾ ಫಲಿತಾಂಶದಿಂದಾಗಿ ರಾಜ್ಯ ಬಿಜೆಪಿಗೆ ದೊಡ್ಡ ಮಟ್ಟದ ಬೂಸ್ಟ್ ಕೂಡ ಸಿಕ್ಕಿರುವಂತದ್ದು. ಒಂದ್ ಕಡೆ ಯಾವುದೇ ಆದ್ರೂ ಕೂಡ ಅಂತಿಮವಾಗಿ ನಾವು ಹೋರಾಟವನ್ನು ಮಾಡಬೇಕು, ನಾವು ನಮ್ಮ ಕೆಲಸವನ್ನ ಮಾಡಬೇಕು. ಆ ಮುಖಾಂತರವಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ನಮಗೆ ಮಣೆಯನ್ನು ಹಾಕಬಹುದು. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಇನ್ನೇನು ಕೂಡ ಕೆಲಸವನ್ನು ಮಾಡಬೇಕು ಅನ್ನೋ ಮನಸ್ಥಿತಿಗೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ಬರಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ವಿಧಾನಸಭೆ 2.5 ವರ್ಷಗಳಲ್ಲಿ ಚುನಾವಣೆ ಕೂಡ ಬರುತ್ತೆ. ಮತ್ತೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬರುವಂತ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಹೇಳದಂತೆ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೇಳಬೇಕಾದಂತಹ ಪರಿಸ್ಥಿತಿ ಈ ಒಂದು ಬಿಹಾರ ಚುನಾವಣಾ ಫಲಿತಾಂಶದಿಂದ ಸಿಕ್ಕಿರುವಂತದ್ದು. ಪೃಥ್ವಿರಾಜ್.